ಒಂದು ಬಡ ಕುಟುಂಬದಿಂದ ಒಂದು ಹಳ್ಳಿಯಿಂದ ಬಂದು ಈ ಸ್ಥಾನದಲ್ಲಿದ್ದೀರಿ. ಎಷ್ಟೋ ಯೂತ್ಸ್ಗಳಿಗೆ ನೀವು ಕೂಡ ರೋಲ್ ಮಾಡೆಲ್ಲು. ಸೊ ಇದ್ರ ಬಗ್ಗೆ ಹೇಳೋದಾದರೆ ಖಂಡಿತವಾಗಿಯೂ ನಮ್ಮ ಟೈಮಲ್ಲಿ ಇರುವಂಥ ಆಧ್ಯಾತ್ಮಿಕ ಮತ್ತು ದೇವ್ರ ಬಗ್ಗೆ ಇರುವಂಥ ಕಾಳಜಿ ಮತ್ತು ಭಕ್ತಿನ ಈಗಿನ ಹುಡುಗರಲ್ಲಿ ಒಂದು ಸ್ವಲ್ಪ ಕಡಿಮೆ ಕಾಣ್ಬೋದು. ಮೇ ಬಿ ಇದ್ರ ಕಾರಣಗಳಿರ್ಬೋದು, ಮೊಬೈಲು, ರೀಲ್ಗಳು. ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಪ್ರೀತಮ್ ಶ್ರೇಯಾಂಕ ಸರ್ ಅವರು. ತುಂಬಾ ಹಂಬಲ್ ವ್ಯಕ್ತಿ ಅಂತ ಹೇಳ್ಬೋದು. ದೇವರ ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಕೂಡ ಅವರು ಸಿಸ್ಟಮ್ಯಾಟಿಕ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಹಾಗಾಗಿ ಇವತ್ತು ಈ ಒಂದು ಸೊನ್ನೆನಹಳ್ಳಿ ಏನಿದೆ ನಮ್ಮ ದೊಡ್ಡ ಬಸ್ತಿ ಹತ್ರ ಸಾಯಿಬಾಬಾ ಟೆಂಪಲ್ಗೆ ಇವತ್ತು ದರ್ಶನಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ನಾನು ಪ್ರೀತಮ್ ಸರ್ ಕೇಳ್ತೀನಿ, ಸರ್ ಒಂದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ದಿನ, ಏನು ಗುರುಪೌರ್ಣಿಮೆ ಇದೆ, ಲೈಫ್ನಲ್ಲೂ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಮ ಅಭಿಪ್ರಾಯ? ಗುರುಪೌರ್ಣಿಮೆ ಅಂದರೆ ಎಲ್ಲರ ಒಂದು ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಮತ್ತು ಮುಖ್ಯವಾದ ಒಂದು ಪಾತ್ರ ವಹಿಸೋರು ನಮ್ಮ ಗುರುಗಳು. ಗುರುಪೌರ್ಣಿಮೆ ಅಂದರೆ ನಮ್ಮ ಏಳಿಗೆಗೆ ಮತ್ತು ನಮ್ಮ ಸಕ್ಸಸ್ಗೆ ಬೇಕಾಗಿರುವಂಥ ಒಬ್ಬ ಒಂದು ದಾರಿ ತೋಚಕರು ಅನ್ಬೋದು ನಾವು. ಈ ದಿವಸ ನಾವು ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ತುಂಬ ಜನ ಬಂದಿದ್ದಾರೆ, ತುಂಬ ಭಕ್ತರು ಬಂದಿದ್ದಾರೆ. ಟ್ರಾಫಿಕ್ಕನ್ನು ನಾನು ನೋಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಟ್ರಾಫಿಕ್ ವ್ಯವಸ್ಥೆ ಆಗಿದೆ. ಅದೇ ಥರ ದೇವಸ್ಥಾನ ಟ್ರಸ್ಟಿಗಳು ಮತ್ತು ಇಲ್ಲಿ ಎಲ್ಲ ವಾಲಂಟಿಯರ್ಸ್ ಎಲ್ಲ ತುಂಬ ಕೋಆಪ್ರೇಟಿವ್ ಆಗಿ ಜನರಿಗೆ ಯಾವುದೂ ಕೂಡ ಒಂದು ತೊಂದರೆ ಆಗದಂಗೆ ಊಟದ ಕೌಂಟರ್ ಆಗಲಿ ಅಥವಾ ದರ್ಶನ ಕೌಂಟರ್ ಆಗಲಿ, ದರ್ಶನಕ್ಕೆ ಇರೋ ಲೈನ್ ಆಗಲಿ ತುಂಬ ಚೆನ್ನಾಗಿ ಶಿಸ್ತಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ಬರೋಕ್ಕೆ. ಜನರೆಲ್ಲ ತುಂಬ ಖುಷಿಯಾಗಿ ಬರ್ತಾ ಇದ್ದಾರೆ. ಜನರ ಮುಖದ ಮೇಲೆ ಒಂದು ಖುಷಿ ಭಾವ ಕಾಣ್ತಾ ಇದೆ. ಇದೇ ಥರ ಜಾತ್ರೆಗಳು ನಡೀತಾ ಇರಲಿ ಮತ್ತು ಶಿರಡಿ ಸಾಯಿಬಾಬಾ ಅವರ ಆಶೀರ್ವಾದವನ್ನು ಎಲ್ಲರಿಗೂ ಕಲ್ಪಿಸಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಜೊತೆಗೆ ಒಂದು ವಿಶೇಷವಾಗಿ ಹೇಳೋದಾದರೆ ಈ ಭಾಗದಲ್ಲಿ ಲಾಸ್ಟ್ ಇಯರ್ ಒಂದು 30,000 ಜನ ಬಂದಿದ್ದರು. ಈ ಬಾರಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋವಂಥದ್ದು. ಏನು ಈ ಮಾರ್ನಿಂಗು 5 o'clock ಹಿಡಿದು ನೈಟ್ 10 o'clock ಇರೋವಂಥದ್ದು. ನಿಮ್ಮ ಸಿಬ್ಬಂದಿ ವರ್ಗದವರು ಕೂಡ ಒಂದೊಂದು ಕಡೆನೂ ಕೂಡ ತುಂಬಾ ಶಿಸ್ತಿನ ಸಿಪಾಯಿಗಳಂತೆ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಸ್ಪಿರಿಚುವಲ್, ನಾನು ನಿಮ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆದಾಗಲೂ ಕೂಡ ಹೇಳ್ತಾ ಇದ್ರಿ, ಒಂದು ಗ್ರ್ಯಾಟಿಟ್ಯೂಡ್ ಇರಬೇಕು ಅರುಣ್ ಸರ್ ಲೈಫ್ನಲ್ಲಿ. ನೋಡಿ, ಎಲ್ಲರ ಮುಖದಲ್ಲೂ ಒಂದು ವಿಷಯನ ಹೇಳಿದ್ರು ಸರ್, ಪ್ರೀತಮ್ ಸರ್, ಎಷ್ಟು ಖುಷಿಯಾಗಿ ಬರ್ತಾ ಇದ್ದಾರೆ, ದರ್ಶನ ಪಡ್ಕೊತಾ ಇದ್ದಾರೆ ಅಂತ. ಸರ್, ಈಗಿನ ಯೂತ್ಸ್ಗೆ ಎಷ್ಟು ಇಂಪಾರ್ಟೆಂಟು ದೇವರುಗಳನ್ನು ಮೊರೆ ಹೋಗೋದಾಗಿರಲಿ, ದೊಡ್ಡವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡೋದಾಗಿರಲಿ, ಸೊ ಸ್ಪಿರಿಚುವಲ್ ಲೈಫಲ್ಲಿ ಕಡೆ ಹೋಗೋದು ಎಷ್ಟು ಮುಖ್ಯ ಆಗುತ್ತೆ ನಿಮ್ಮ ಅಭಿಪ್ರಾಯ? ಯಾಕೆಂದರೆ ನೀವು ಒಂದು ಬಡ ಕುಟುಂಬದಿಂದ ಒಂದು ಹಳ್ಳಿಯಿಂದ ಬಂದು ಈ ಸ್ಥಾನದಲ್ಲಿದ್ದೀರಿ. ಎಷ್ಟೋ ಯೂತ್ಸ್ಗಳಿಗೆ ನೀವು ಕೂಡ ರೋಲ್ ಮಾಡೆಲ್ಲು. ಸೊ ಇದ್ರ ಬಗ್ಗೆ ಹೇಳೋದಾದರೆ ಖಂಡಿತವಾಗಿಯೂ ನಮ್ಮ ಟೈಮಲ್ಲಿ ಇರುವಂಥ ಆಧ್ಯಾತ್ಮಿಕ ಮತ್ತು ದೇವ್ರ ಬಗ್ಗೆ ಇರುವಂಥ ಕಾಳಜಿ ಮತ್ತು ಭಕ್ತಿನ ಈಗಿನ ಹುಡುಗರಲ್ಲಿ ಒಂದು ಸ್ವಲ್ಪ ಕಡಿಮೆ ಕಾಣ್ಬೋದು. ಮೇ ಬಿ ಇದ್ರ ಕಾರಣಗಳಿರ್ಬೋದು, ಮೊಬೈಲು, ರೀಲ್ಗಳು ಮತ್ತು ಬೇರೆ ಫೋರ್ಸ್ಗಳನ್ನ ಅವ್ರನ್ನ ಬೇರೆ ಕಡೆನ ಒಲಿಸ್ತಾ ಇದ್ದಾರೆ. ಬಟ್ ನನ್ನ ಒಂದು ಮನವಿ ಮಕ್ಕಳಲ್ಲಿ ಮತ್ತು ಯೂತಲ್ಲಿ ಇವೆಲ್ಲ ಆಧ್ಯಾತ್ಮಿಕವನ್ನು ನೀವು ನಮ್ಮ ಮನಸ್ಸನ್ನು ರೂಢಿಸ್ಗತ ಮಾಡಿಕೊಂಡ್ರೆ ನಮ್ಮ ಜೀವನಕ್ಕೆ ಒಂದು ಉತ್ತಮ ದಾರಿ ಸಿಗುತ್ತೆ. ನಾವು ಉತ್ತಮ ವ್ಯಕ್ತಿ ಆಗೋಕ್ಕೆ ನಮಗೆ ಒಂದು ಅನು ಸಿಗುತ್ತೆ. ಅದರಿಂದ ನಾನು ಚಿಕ್ಕವನಿದ್ದಾಗಿಂದ ದೇವರು ಮತ್ತು ದರ್ಶನಗಳೆಲ್ಲ ಮಾಡಿಕೊಂಡು ನಮ್ಮ ತಂದೆ ತಾಯಿಗಳು, ನಮ್ಮ ಶಿಕ್ಷಕರು ಎಲ್ಲ ಒಂದು ಆಧ್ಯಾತ್ಮಿಕವಾದ ಒಂದು ಮನೋಭಾವನೆ ನಮ್ಮಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿದ್ದಾರೆ. ಅದರಿಂದ ನಾನು ಇವತ್ತು ಹಳ್ಳಿಯಿಂದ ಬಂದರೂ ಚೆನ್ನಾಗಿ ಓದಿ ಒಂದು ವೃತ್ತಿಯನ್ನು ಮಾಡ್ತಾಯಿದ್ದೀನಿ, ಸಕ್ಸಸ್ ಆಗಿದ್ದೀನಿ ಮತ್ತು ತುಂಬ ಖುಷಿಯಾಗಿದ್ದೀನಿ. ದೇವರ ಆರಾಧನೆ ಮಾಡಿದರೆ, ದೇವರ ದರ್ಶನ ಮಾಡಿದರೆ ಒಂಥರ ಸೃಷ್ಟಿ ಸಿಗುತ್ತೆ, ಒಂದು ಪಾಸಿಟಿವ್ನೆಸ್ ಬರುತ್ತೆ. ಆ ಪಾಸಿಟಿವ್ನೆಸ್ಸಲ್ಲಿ ನಾವು ಕೆಲಸ ಮಾಡಿದರೆ ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡಬೇಕಾಗತ್ತೆ. ನೆಗೆಟಿವಿಟಿನ ನಮ್ಮ ಮನಸ್ಸಿಂದ ಆಚೆ ಹೋಗುತ್ತೆ, ಪಾಸಿಟಿವ್ ನಮ್ಮಲ್ಲಿರುತ್ತೆ. ನಾವು ಜನರ ಜೊತೆಗೂ ಪಾಸಿಟಿವ್ ಆಗಿ ಮಾತಾಡ್ಬೋದು, ಪಾಸಿಟಿವ್ನ ಹರಡಿಸ್ಬೋದು. ಆ ನಿಟ್ಟಿನಲ್ಲಿ ದೇವರ ಧ್ಯಾನ ಮತ್ತು ಇದು ಆಧ್ಯಾತ್ಮಿಕತೆ ಇವೆಲ್ಲ ನಮಗೆ ತುಂಬಾ ಮುಖ್ಯವಾಗಿ ಅಂತ ನಾನು ಹೇಳಬಲ್ಲೆ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಒಳ್ಳೊಳ್ಳೆ ವಿಷಯಗಳನ್ನು ಹೇಳಿದ್ರಿ. ಈಗಿನ ಯೂತ್ಸ್ಗಳಿಗೆ ಇಂಥ ವರ್ಡ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೂ ಕೂಡ ಗುರುಪೌರ್ಣಿಮೆಯ ಶುಭಾಶಯಗಳು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಸಾಯಿರಾಮ್.